ಬುದ್ಧನು ಉತ್ತರ ಪ್ರದೇಶದ ವಾರಾಣಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು 5 ಶಿಷ್ಯರಿಗೆ ನೀಡ್ತಾನೆ. ಎಷ್ಟು ಜನ ಶಿಷ್ಯರಿಗೆ? 5 ಜನ ಶಿಷ್ಯರಿಗೆ ಸಾರನಾಥದಲ್ಲಿ. ಯಾವ ರಾಜ್ಯ? ಉತ್ತರ ಪ್ರದೇಶದ ವಾರಾಣಸಿಯ ಸಮೀಪ ಸಾರನಾಥ ಎಂಬಲ್ಲಿ ಮೊದಲ ಉಪದೇಶವನ್ನು ತನ್ನ 5 ಜನ ಶಿಷ್ಯರಿಗೆ ಕೊಡ್ತಾನೆ. ಇದನ್ನು ಧರ್ಮ ಚಕ್ರ ಪ್ರವರ್ತನ ಅಂಥೇಳಿ ನಾವು ಕರಿತೀವಿ. ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಗೂ ಇದು ಕ್ವಶನ್ ಆಗಿದೆ. GK ಲೆವೆಲ್ದಾಗ ಕೇಳ್ತಾ ಬರ್ತಾನ್ರಿ. ಮುಂದೆ ಗೌತಮ ಬುದ್ಧ ಬಿಹಾರ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ 40 ವರ್ಷಗಳ ಕಾಲ ಸಂಚರಿಸಿ ಉಪದೇಶವನ್ನು ನೀಡ್ತಾನೆ. ಬುದ್ಧನ ಕೀರ್ತಿ ಕ್ರಮೇಣ ಹಲವೆಡೆ ಪಸರಿಸ್ತದ. ರಾಜ ಮಹಾರಾಜರು ಆತನನ್ನು ಗೌರವಿಸ್ತಾರೆ. ಕೊನೆಗೆ ಬುದ್ಧನು ಬಿಹಾರದ ಕುಶಿನಗರ ಎಂಬಲ್ಲಿ ದೇಹವನ್ನು ತ್ಯಾಗ ಮಾಡ್ತಾನ. ಕ್ವಶನ್ ಕೇಳನ್ರಿ, ಎಲ್ಲಿ ಗೌತಮ ಬುದ್ಧ ತನ್ನ ದೇಹವನ್ನು ತ್ಯಾಗ ಮಾಡ್ತಾನ? ಬಿಹಾರದ ಕುಶಿನಗರ ಎಂಬಲ್ಲಿ. ಬುದ್ಧನ ಉಪದೇಶಗಳಿಗೆ ನಾವು ಬಂದಿವಿ ಅಂತಂದ್ರೆ, ಬುದ್ಧ ಹಲವಾರು ಸಾಮಾನ್ಯವಾಗಿರ್ತಕ್ಕಂಥ ಜನರ ಆಡು ಮಾತಿನಲ್ಲಿನೇ ಬೋಧನೆಗಳನ್ನು ಮಾಡಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅದಕ್ಕೆ ಆತನನ್ನು ಏಷ್ಯಾದ ಬೆಳಕು ಅಂಥೇಳಿ ಕರೆದಾರ. ಕ್ವಶನ್ ಆಗಿದೆ ಇದನ್ನು. ಏಷ್ಯಾದ ಬೆಳಕು ಅಂಥೇಳಿ ಯಾರನ್ನ ಕರೀತಾರೆ? ಗೌತಮ ಬುದ್ಧನನ್ನು ಕರೀತಾರೆ. ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲ ಜ್ಞಾನವನ್ನು ನಮಗೆ ಗೌತಮ ಬುದ್ಧ ಕೊಡ್ತಾನ. ಇದೇ ಆತನ ಉಪದೇಶಗಳಿರ್ತಕ್ಕಂಥ ಸಾರ. ಶುದ್ಧ ಜೀವನವನ್ನು ನಾವು ನಡೆಸಬೇಕು ಅಂತಕ್ಕಂಥದ್ದು ಬುದ್ಧನ ಉಪದೇಶಗಳ ಮೂಲವಾಗಿದೆ. ಬುದ್ಧನು ಇದನ್ನು ಧಮ್ಮ ಎಂದು ಕರೆದಾನ. ಏನಂತ ಕರೀತಾನ್ರಿ? ಇದನ್ನು ಧಮ್ಮ ಎಂದು ಕರೆಯುತ್ತಾನೆ. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಸೆಯೇ ದುಃಖದ ಮೂಲ. ಆಸೆಯನ್ನು ಜಯಿಸಿದವನು ನಿರ್ವಾಣ ಅಥವಾ ಮುಕ್ತಿಯನ್ನು ಪಡಿತಾನ ಎಂತಕ್ಕಂಥದ್ದು ಬುದ್ಧನ ಉಪದೇಶವಾಗಿತ್ತು. ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಮಾತು, ಒಳ್ಳೆಯ ಕಾರ್ಯ ಮೊದಲಾದ 8 ಮಾರ್ಗಗಳು, ಇದನ್ನು ಅಷ್ಟಾಂಗ ಮಾರ್ಗ ಅಂತ ಕರಿತೀವಿ, ಇದನ್ನು ಕೊಡ್ತಾನೆ. ಅಷ್ಟಾಂಗ ಮಾರ್ಗಗಳನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಗೌತಮ ಬುದ್ಧ. ಜೀವನದ ಉದ್ದೇಶಗಳನ್ನು, ಶುದ್ಧವಾಗಿರ್ತಕ್ಕಂಥ ಬದುಕನ್ನು ನಾವು ಹೇಗೆ ನಡೆಸಬೇಕು ಅಂತಕ್ಕಂಥದ್ದು ಆತ ತನ್ನ ಬೋಧನೆಗಳಲ್ಲಿ ತಿಳಿಸ್ತಾ ಬರ್ತಾನ. ಇಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಐತ್ರಿ. ಬುದ್ಧನ ಜೀವನದ 4 ಘಟ್ಟಗಳಂತೇಳಿ ನಾವು ಇದನ್ನು ಕರಿತೀವಿ. ಒಂದನೇದ್ದು ಮಹಾಪರಿತ್ಯಾಗ. ನೆನ್ಪಿಟ್ಟುಕೋರಿ, 4 ಘಟ್ಟಗಳು. ಮಹಾಪರಿತ್ಯಾಗ ಅಂತಂದ್ರೆ ಮನೆಯನ್ನು ಬಿಟ್ಟು ಹೋಗೋದು. ಜ್ಞಾನೋದಯ, ಆತನಿಗೆ ಜ್ಞಾನ ಸಿಗುವುದು. ಇನ್ನು 3ನೇದ್ದು ಧರ್ಮಚಕ್ರ ಪ್ರವರ್ತನ. ಇನ್ನು 4ನೇದ್ದು ಮಹಾಪರಿನಿರ್ವಾಣ. ನೋಡ್ರಿ, 1ನೇದ್ದು ಮಹಾಪರಿತ್ಯಾಗ, ಜ್ಞಾನೋದಯ 2, ಧರ್ಮಚಕ್ರ ಪ್ರವರ್ತನ 3, ಮಹಾಪರಿನಿರ್ವಾಣ 4. ಬುದ್ಧನ ಮೂಲ ಬೋಧನೆಗಳು, ಕೆಲವೊಂದಿಷ್ಟು ಮೂಲ ಬೋಧನೆಗಳು ಅಂತಂದ್ರೆ 4 ಆರ್ಯ ಸತ್ಯಗಳನ್ನು ಬುದ್ಧ ತಿಳಿಸ್ತಾನ. ಅಷ್ಟಾಂಗ ಮಾರ್ಗಗಳನ್ನು ಕೊಡ್ತಾನ. ಆ 4 ಆರ್ಯ ಸತ್ಯಗಳು ಯಾವುವು ಅಂತಂದ್ರೆ, 1ನೇದ್ದು ಜಗತ್ತು ದುಃಖಮಯವಾಗಿದೆ. 2ನೇದ್ದು ಆಸೆಯ ದುಃಖದ ಮೂಲ. 3ನೇದ್ದು ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು. 4ನೇದ್ದು ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ. ಈ 4 ಪಾಯಿಂಟ್ಗಳು ಆ್ಯಸ್ ಇಟ್ ಈಸ್ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಹೇಳಿಕೆ ರೂಪದಲ್ಲಿ ಕ್ವಶನ್ ಆಗ್ಯದ. ಇದ್ರಾಗ ನಮಗೆ 4 ಆರ್ಯ ಸತ್ಯಗಳು ಗೊತ್ತಿದ್ದು ಅಂತಂದ್ರೆ ಬೇಕಾದಂಗೆ ನಾವು ಆ ಹೇಳಿಕೆ ರೂಪದ ಕ್ವಶನ್ಗಳನ್ನು ಆನ್ಸರ್ ಮಾಡಬಹುದು. ಸಿದ್ಧಾರ್ಥನನ್ನು ಗೌತಮ ಬುದ್ಧ ತಥಾಗತ ಶಾಕ್ಯಮುನಿ ಎಂದು ಕರೆಯಲಾಗಿದೆ. ಗೌತಮ ಬುದ್ಧನಿಗೆ ಇರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು ಯಾವ ಅಂತಂತಂದ್ರೆ ತಥಾಗತ ಮತ್ತು